ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ. ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ನೀವು ಕೂಡ ಯೂಟ್ಯೂಬಲ್ಲಿ ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂದರೆ ಅಲ್ಲಿ ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋಸ್ನಲ್ಲಿ ಯಾವ ರೀತಿ ನಾವು ಕಮೆಂಟ್ಗಳನ್ನ ಆಫ್ ಮಾಡ್ಬೋದು ಅಂತ ಚರ್ಚೆ ಮಾಡೋಣ. ನಾವು ಅಪ್ಲೋಡ್ ಮಾಡ್ತಿರೋಂಥ ವಿಡಿಯೋದ ಮೇಲೆ ಯಾರು ಕೂಡ ಕಮೆಂಟ್ ಮಾಡಬಾರ್ದು ಅಂತ, ಆ ಕಮೆಂಟ್ಸ್ಗಳನ್ನ ಸಂಪೂರ್ಣವಾಗಿ ಆಫ್ ಮಾಡೋದು ಹೇಗೆ, ಟರ್ನ್ ಆಫ್ ಮಾಡೋದು ಹೇಗೆ ಅಂತ ಸಂಪೂರ್ಣವಾಗಿ ನಾನು ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ನೀವು ಶಾರ್ಟ್ಸ್ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಿರ್ಬೇಕಾದ್ರೂ ಕಮೆಂಟ್ಗಳನ್ನ ಆಫ್ ಮಾಡಬಹುದು, ಅಥವಾ ಇನ್ನು ಆಲ್ರೆಡಿ ಪಬ್ಲಿಷ್ ಮಾಡಿದಿರಾ, ತುಂಬ ದಿನ ಆಗಿದೆ ಅದು ಆ ವಿಡಿಯೋದಲ್ಲೂ ಕೂಡ ನೀವು ಕಮೆಂಟ್ಸ್ಗಳನ್ನ ಆಫ್ ಮಾಡಬಹುದು. ಯಾವ ರೀತಿ ಅಂತ ಎರಡು ವಿಧಾನನ ಹೇಳ್ತೀನಿ. ನೀವು ಅಪ್ಲೋಡ್ ಮಾಡ್ತಿರ್ಬೇಕಾದ್ರೇನೆ ಆ ವಿಡಿಯೋದಲ್ಲಿ ಆಫ್ ಮಾಡೋದು ಹೇಗೆ, ಅಥವಾ ಅದನ್ನು ಪಬ್ಲಿಷ್ ಮಾಡಿ ತುಂಬ ದಿನ ಆಗಿದೆ ಅವಾಗಲೂ ಕೂಡ ನೀವು ಆಫ್ ಮಾಡೋದು ಹೇಗೆ ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ನೋಡಿ, ಮೊದಲು ಯೂಟ್ಯೂಬ್ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ. ಯೂಟ್ಯೂಬ್ ಆ್ಯಪ್ನ ಓಪನ್ ಮಾಡಿ ನಂತರದಲ್ಲಿ ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಯಾವುದಾದ್ರೂ ಒಂದು ರೀಲ್ಸ್ನ ಅಥವಾ ಶಾರ್ಟ್ಸ್ನ ಅಪ್ಲೋಡ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಇಲ್ಲಿ ಶಾರ್ಟ್ಸ್ ಅಂತ ಇಲ್ಲಿ ಪೋಸ್ಟು ಲೈವ್ ಅಂತೆಲ್ಲ ಇರುತ್ತೆ. ಇಲ್ಲಿ ಶಾರ್ಟ್ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ನೋಡಿ, ಈ ಕಡೆಗೆ ನನ್ನ ಫೋನ್ ಗ್ಯಾಲರಿನಲ್ಲಿ ಇರುವಂಥ ಒಂದು ವಿಡಿಯೋನ ಈ ರೀತಿ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ನೋಡಿ ಈ ವಿಡಿಯೋನ ಸೆಲೆಕ್ಟ್ ಮಾಡಿ ನಾನು ಈ ರೀತಿ ಅಪ್ಲೋಡ್ ಮಾಡ್ತೀನಿ. ಇಲ್ಲಿ ನೋಡಿ, ಈ ರೀತಿ ಎಷ್ಟು ಬೇಕೋ ಅಷ್ಟು ಮಾತ್ರ ವಿಡಿಯೋನ ನಾನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಡನ್ ಅಂತ ಕ್ಲಿಕ್ ಮಾಡಿ. ಡನ್ ಅಂತ ಕ್ಲಿಕ್ ಮಾಡಿದರೆ ಇಲ್ಲಿ ಪ್ರೊಸೆಸಿಂಗ್ ಆಗಿಬಿಟ್ಟು ನಮ್ಮ ಅಪ್ಲೋಡ್ ಅನ್ನೋದು ಇಲ್ಲಿ ಕೆಲವೊಂದಿಷ್ಟು ಎಡಿಟಿಂಗ್ ಎಲ್ಲ ಮಾಡ್ಕೋಬೇಕು. ಇಲ್ಲಿ ನೋಡಿ, ಇಲ್ಲೇನಾದರೂ ನೀವು ಮ್ಯೂಸಿಕ್ನ ಅಥವಾ ಎಫೆಕ್ಟ್ನ ಅಥವಾ ಇನ್ಯಾವುದೇ ಸ್ಪೀಡನ್ನು ಆ್ಯಡ್ ಮಾಡಿದ್ರೆ ಮಾಡಿಬಿಟ್ಟು ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲೂ ಕೂಡ ಹಲವಾರು ಆಪ್ಷನ್ಸ್ಗಳು ಇರುತ್ತೆ, ಹಾಕಿಬಿಟ್ಟು ಇಲ್ಲಿ ಸೌಂಡನ್ನು ಆ್ಯಡ್ ಮಾಡ್ಕೋಬಹುದು. ನಂತರದಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಇಲ್ಲಿದೆ ನೋಡಿ ಸ್ನೇಹಿತರೆ, ಇಲ್ಲಿ ಹಲವಾರು ಆಪ್ಷನ್ಸ್ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ಟೈಟಲನ್ನು ಅಥವಾ ಡಿಸ್ಕ್ರಿಪ್ಷನ್ ಎಲ್ಲ ಆ್ಯಡ್ ಮಾಡ್ಕೋಬಹುದು. ನಂತರದಲ್ಲಿ ಇಲ್ಲಿ ಲೊಕೇಶನ್ ಕೂಡ ಆ್ಯಡ್ ಮಾಡ್ಕೋಬಹುದು. ಹಂಗೆ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಹಲವಾರು ರೀತಿಯ ಆಪ್ಷನ್ಸ್ಗಳು ಇರುತ್ತೆ. ಇಲ್ಲಿ ಲಾಸ್ಟ್ ನೋಡ್ಬೋದು ಕಮೆಂಟ್ ಅಂತ ಇದೆ, ಕಮೆಂಟ್ಸ್ ಅಂತ ಇಲ್ಲಿ ಆನ್ ಇದೆ ಸ್ನೇಹಿತರೆ. ಈ ಒಂದು ಬಟನನ್ನು ನಾವು ಆಫ್ ಮಾಡ್ಕೋಬೇಕಾಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿದೆ ನೋಡಿ ಆಫ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿಬಿಟ್ಟು ನೀವು ಈಗ ಇಲ್ಲಿ ನೋಡಿ ಆಫ್ ಆಗಿದೆ. ಆಫ್ ಆದ ನಂತರದಲ್ಲಿ ನೀವು ಈ ಒಂದು ಶಾರ್ಟ್ಸ್ನ ಅಪ್ಲೋಡ್ ಮಾಡಿದರೆ ಇಲ್ಲಿ ಯಾವುದೇ ರೀತಿಯಲ್ಲಿ ಯಾರು ಕೂಡ ಈ ಒಂದು ಶಾರ್ಟ್ಗೆ ಕಮೆಂಟ್ ಮಾಡೋದಕ್ಕೆ ಬರೋಲ್ಲ ಸ್ನೇಹಿತರೆ, ಯಾಕೆಂದರೆ ಕಮೆಂಟ್ ಅನ್ನೋದು ಸಂಪೂರ್ಣವಾಗಿ ಆಫ್ ಆಗುತ್ತೆ. ಈಗ ನಾವು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ, ಪಬ್ಲಿಷ್ ಮಾಡಿದ್ದೀವಿ, ಆ ಒಂದು ಶಾರ್ಟ್ಗೆ ಯಾವ ರೀತಿ ಕಮೆಂಟನ್ನು ಆಫ್ ಮಾಡೋದು ಅಂತ ಹೇಳ್ತೀನಿ. ಇಲ್ಲಿ ಯೂಟ್ಯೂಬ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಈ ಕಡೆಗೆ ಆ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯೂಟ್ಯೂಬ್ನಲ್ಲಿನೇ ಬರುತ್ತೆ ಸ್ನೇಹಿತರೆ, ಸ್ಟುಡಿಯೋ ಆ್ಯಪ್ ಕೂಡ ನೀವು ಓಪನ್ ಮಾಡುವಂಥ ಅವಶ್ಯಕತೆ ಇದೆ. ಇಲ್ಲಿ ನೋಡಿ ಅಪ್ಲೋಡ್ ಆಗ್ತಾ ಇದೆ. ಈಗ ಪಬ್ಲಿಷ್ ಆದ ನಂತರದಲ್ಲಿ ಯಾವ ರೀತಿ ನಾವು ಕಮೆಂಟನ್ನು ಆಫ್ ಮಾಡೋದು ಅಂತ ಹೇಳ್ತೀನಿ. ಇಲ್ಲಿ ಮೊದಲು ಯೂಟ್ಯೂಬ್ನ ಓಪನ್ ಮಾಡ್ಕೊಳ್ಳಿ. ಯೂಟ್ಯೂಬ್ನ ಓಪನ್ ಮಾಡಿದ ನಂತರದಲ್ಲಿ ಈ ಕಡೆಗೆ ನಮ್ಮ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲೇ ಬರುತ್ತೆ, ನೀವು ಸ್ಟುಡಿಯೋ ಆ್ಯಪ್ನೆಲ್ಲ ಓಪನ್ ಮಾಡುವಂಥ ಅವಶ್ಯಕತೆ ಇಲ್ಲ. ನಂತರದಲ್ಲಿ ಇಲ್ಲಿ ಯುವರ್ ವಿಡಿಯೋಸ್ ಅಂತ ಏನಿದೆ ಈ ಒಂದು ಆಪ್ಷನನ್ನು ಈ ರೀತಿ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ನೀವು ಅಪ್ಲೋಡ್ ಮಾಡುವಂಥ ಎಲ್ಲ ವೀಡಿಯೋಸ್ಗಳು ಇರುತ್ತೆ. ಇಲ್ಲಿ ಶಾರ್ಟ್ ಅಥವಾ ವಿಡಿಯೋ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಶಾರ್ಟ್ ಅಂತ ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಶಾರ್ಟ್ಸ್ಗಳೆಲ್ಲ ಒಂದು ಕಡೆ ಬರುತ್ತೆ. ನಂತರದಲ್ಲಿ ಯಾವ ಶಾರ್ಟ್ಗೆ ನೀವು ಕಮೆಂಟನ್ನು ಆಫ್ ಮಾಡ್ತಾ ಇದ್ದೀರಿ ಅದರ ಮುಂದೆ ಇರುವಂಥ ಒಂದು 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 3 ಚುಕ್ಕೆಗಳಿರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಎಡಿಟ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ನೋಡಿ ಲಾಸ್ಟಾಗಿ ಒಂದು ಕಮೆಂಟ್ಸ್ ಅಂತ ಒಂದು ಆಪ್ಷನ್ ಇದೆ, ಇಲ್ಲಿದೆ ನೋಡಿ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಆನ್ ಇದೆ ಸ್ನೇಹಿತರೆ. ಈ ಒಂದು ಆಪ್ಷನನ್ನು ನಾವು ಆಫ್ ಮಾಡಬೇಕಂದ್ರೆ ಇಲ್ಲಿ ಕೆಳಗಡೆ ನೋಡ್ಬೋದು ಪೌಸ್ ಅಂತ ಇದೆ, ಇಲ್ಲಿ ಕೆಳಗಡೆ ಆಫ್ ಅಂತ ಇದೆ. ಇಲ್ಲಿ ಬೇಸಿಕ್ ಅಂತ ಏನಿದೆ ಈ ಒಂದು ಸೆಲೆಕ್ಷನ್ ಕೂಡ ನೀವು ಮಾಡ್ಕೋಬಹುದು. ನಂತರದಲ್ಲಿ ಇಲ್ಲಿ ಆಫ್ ಅಂತ ನಾನು ಸೆಲೆಕ್ಟ್ ಮಾಡ್ತೀನಿ. ಮಾಡಿಬಿಟ್ಟು ನಾನು ಬ್ಯಾಕ್ ಬರ್ತೀನಿ. ಆಫ್ ಅಂತ ಸೆಲೆಕ್ಟ್ ಮಾಡಿದ ನಂತರದಲ್ಲಿ ನಾನು ಬ್ಯಾಕ್ ಬಂದ್ಬಿಟ್ಟು ಇಲ್ಲಿ ಮೇಲ್ಗಡೆ ಸೇವ್ ಅನ್ನುವಂಥ ಒಂದು ಆಪ್ಷನ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾನು ಸೇವ್ ಮಾಡ್ತೀನಿ. ನೋಡ್ಬೋದು ವಿಡಿಯೋ ಅಪ್ಡೇಟೆಡ್ ಅಂತ ಬಂತು. ಈಗ ನಮ್ಮ ಒಂದು ಶಾರ್ಟ್ ಮೇಲೆ ಇರುವಂಥ ಕಮೆಂಟ್ಸ್ಗಳನ್ನ ನಾವು ಆಫ್ ಮಾಡಿದ್ದೀವಿ. ಈ ರೀತಿ ನಾವು ಯೂಟ್ಯೂಬ್ ಶಾರ್ಟ್ ವಿಡಿಯೋದಲ್ಲಿ ನಾವು ಕಮೆಂಟ್ಸ್ಗಳನ್ನ ಸಂಪೂರ್ಣವಾಗಿ ಆಫ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.